ನಮಸ್ಕಾರ. ಗೌತಮಿ ನ್ಯೂಸ್ ಕರ್ನಾಟಕ. ಆರ್ಎಸ್ಎಸ್ ಬಗ್ಗೆ ಸಮರ ಸಾರಿರುವ ಸಚಿವ ಪ್ರಿಯಾಂಕ್ ಖರ್ಗೆ. ಖರ್ಗೆ ನಡೆಗೆ ಬಾಗಲಕೋಟೆಯಲ್ಲಿ ಬಿಜೆಪಿ ರಾಜ್ಯ ಉಪಾಧ್ಯಕ್ಷ ಮುರುಗೇಶ್ ನಿರಾಣಿ ಹೇಳಿಕೆ. ಆರ್ಎಸ್ಎಸ್ ಬಗ್ಗೆ ಯಾರೂ ಮಾತಾಡದೇ ಇದ್ರೂ ಕೂಡ ಇವರೊಬ್ಬರು ಮಾತಾಡಿ ಇಶ್ಯೂ ಮಾಡಿಕೊಂಡು ಹೋಗ್ತಾರೆ. ಪ್ರಿಯಾಂಕ್ ಖರ್ಗೆ ಅವರು ನನಗೆ ಒಳ್ಳೆ ಸ್ನೇಹಿತರು. ಆದರೂ ಆರ್ಎಸ್ಎಸ್ ಬಗ್ಗೆ ಮಾತಾಡುವುದು ತಪ್ಪು. ನಿಮ್ಮನ್ನು ಆರಿಸಿ ಕಳಿಸಿರುವುದು, ಮಂತ್ರಿ ಮಾಡಿರುವುದು ಆರ್ಎಸ್ಎಸ್ಗೆ ಬೈಯಲು ಅಲ್ಲ. ನಿಮ್ಮ ಜಿಲ್ಲೆ, ನಿಮ್ಮ ಕಾನ್ಸ್ಟಿಟ್ಯೂಯೆನ್ಸಿ, ರಾಜ್ಯದ ಎಲ್ಲಾ ಸೆಕ್ಟರ್ಗಳಲ್ಲೂ ಕೊನೆಯ ಸ್ಥಾನದಲ್ಲಿದ್ದೀರಿ. ಗುಲ್ಬರ್ಗಾ ಶಿಕ್ಷಣ ವ್ಯವಸ್ಥೆಯಲ್ಲಿ ಕೊನೆಯ ಸ್ಥಾನದಲ್ಲಿದೆ. ಅದನ್ನ ಸುಧಾರಣೆ ಮಾಡಲಿಕ್ಕೆ ಟೈಮ್ ಹಾಕಿ. ಆರ್ಎಸ್ಎಸ್ ತಾಯಿ ಸ್ಥಾನದಲ್ಲಿರುವ ಸಂಸ್ಥೆ. ಆರ್ಎಸ್ಎಸ್ ಬಗ್ಗೆ ಮಾತಾಡುವ ಯೋಗ್ಯತೆ ನಿಮಗಲ್ಲ. ನಿಮಗಿಂತ ದೊಡ್ಡವರು ಸೋನಿಯಾ ಗಾಂಧಿ, ರಾಹುಲ್ ಗಾಂಧಿಗೇನೇ ಇಲ್ಲ. ಆರ್ಎಸ್ಎಸ್ ಬಗ್ಗೆ ನೆಗೆಟಿವ್ ಮಾತಾಡಿದರೆ ನನ್ನ ಘನತೆ ಹೆಚ್ಚಾಗುತ್ತೆ ಅಂತ ತಿಳಿದುಕೊಂಡಿದ್ದರೆ ಅದಕ್ಕಿಂತ ಮೂರ್ಖರು ಯಾರೂ ಇಲ್ಲ. ಆರ್ಎಸ್ಎಸ್ನವರು ಅವಿವಾಹಿತರಾಗಿ ಮನೆ ಮನಸ್ಸು ಬಿಟ್ಟು ದೇಶದ ಸಲುವಾಗಿ ಜೀವ ಕೊಡುವಂತವರು. ನಿಮ್ಮಲ್ಲಿ ಯಾರೂ ಇಲ್ಲ ಅಂತಹವರು. ಫೈನಲ್ ವಾರ್ನಿಂಗ್: ಯಾವುದೇ ಕಾರಣಕ್ಕೂ ಆರ್ಎಸ್ಎಸ್ ಬಗ್ಗೆ ವೈಯಕ್ತಿಕವಾಗಿ ಮಾತನಾಡಬಾರದು. ಆರ್ಎಸ್ಎಸ್ ಬಗ್ಗೆ ಮಾತನಾಡಿದರೆ ಮುರುಗೇಶ್ ನಿರಾಣಿ ಅಥವಾ ಬೇರೆ ಮಾಜಿ ಮಂತ್ರಿಗಳು ಮಾತನಾಡುತ್ತಾರೆ. ನೀವೇನಾದರೂ ಆರ್ಎಸ್ಎಸ್ ಬಗ್ಗೆ ಮಾತನಾಡಿದರೆ ಬರುವ ದಿವಸದಲ್ಲಿ ಇಡೀ ಕರ್ನಾಟಕ ರಾಜ್ಯಾದ್ಯಂತ ಉಗ್ರವಾಗಿರುವ ಹೋರಾಟ ಮಾಡುತ್ತೀವಿ. ನಿರಂತರ ಸುದ್ದಿಗಾಗಿ ನೋಡ್ತಾ ಇರಿ ಗೌತಮಿ ನ್ಯೂಸ್ ಕರ್ನಾಟಕ. ಯಾರು ಮಾತಾಡದೇ ಇದ್ರು ಕೂಡ ಇವರೊಬ್ಬರು ಮಾತಾಡಿ ಅದನ್ನ ಇಶ್ಯೂ ಮಾಡ್ಕೊಂಡು ಹೋಗ್ತಾರೆ. ನೋಡಿ, ಪ್ರಿಯಾಂಕಾ ಖರ್ಗೆ ಅವರು ನನ್ನ ಒಳ್ಳೆ ಸ್ನೇಹಿತರು. ಯಾಕಂದ್ರೆ ಅವರು ನಾನು ಗುಲ್ಬರ್ಗದಲ್ಲಿ 2.5 ವರ್ಷ ಇದ್ದೆ. ನಿಮ್ಗೆ ಆರಿಸಿ ಕಳಿಸಿರುವಂಥದ್ದು, ನಿಮ್ಗೆ ಇಲ್ಲಿ ಮಂತ್ರಿ ಮಾಡ್ತಾ ಇರುವಂಥದ್ದು, ನಿಮ್ ಗೃಹ ಮಂತ್ರಿ ಮಾಡಿರುವಂಥದ್ದು RSS ಬಯಸಲಾಗಲ್ಲ. ನೀವು ಮಾಡ್ಲಿಕ್ಕೆ ನಿಮ್ಗೆ ಸಾಕಷ್ಟು ಕೆಲಸ ಇದೆ. ನಿಮ್ಮ ಜಿಲ್ಲೆ, ನಿಮ್ಮ ಕಾನ್ಸ್ಟಿಟ್ಯೂನ್ಸಿ ರಾಜ್ಯದ ಎಲ್ಲಾ ಸೆಕ್ಟರ್ಗಳಲ್ಲೂ ಕೊನೆಯ ಸ್ಥಾನದಲ್ಲಿದ್ದೀರಿ. ನಿಮ್ಮ ಶಿಕ್ಷಣ ವ್ಯವಸ್ಥೆಯಲ್ಲಿ ಕೊನೆಯ ಸ್ಥಾನದಲ್ಲಿ ಗುಲ್ಬರ್ಗ ಇದೆ. ಅದನ್ನು ಸುಧಾರಣೆ ಮಾಡ್ಲಿಕ್ಕೆ ನಿಮ್ ಟೈಮ್ ಹಾಕಿ. RSS ಬಗ್ಗೆ ತಾಯಿ ಸ್ಥಾನದಲ್ಲಿರುವಂತ RSS ಅವ್ರ ಬಗ್ಗೆ ಮಾತಾಡುವಂತ ಯೋಗ್ಯತೆ ನಿಮ್ಗಲ್ಲ. ನಿಮ್ಗಿಂತ ದೊಡ್ಡ ಸೋನಿಯಾ ಗಾಂಧಿ, ರಾಹುಲ್ ಗಾಂಧಿಗೇನೆ ಇಲ್ಲ. ನಿಮ್ ಬಗ್ಗೆ ನಿಮ್ಗೇನು ಮಾತಾಡೋದಂತದಿದೆ? ನೀವೇನಾದ್ರೂ RSS ಬಗ್ಗೆ ನಾನು ನೆಗೆಟಿವ್ ಆಗಿ ಮಾತಾಡಿದ್ರೆ ನನ್ನ ಘನತೆ ಗೌರವ ಹೆಚ್ಚಾಗತ್ತೆ ಅಂತ ತಿಳ್ಕೊಂಡಿದ್ರೆ ಅದಕ್ಕಿಂತ ಮೂರ್ಖರು ಯಾರಿಲ್ಲ. ಅದ್ರ ಸಲಾಗಿ RSS ಬಗ್ಗೆ ಒಂದು ಪೂಜ್ಯ ಭಾವನೆ ಇರಬೇಕು. ಅವ್ರು ಯಾವ ರೀತಿ ಕೆಲಸ ಮಾಡ್ತಾರೆ. ಒಬ್ಬರು ಅವಿವಾಹಿತರಾಗಿ ನಮ್ಮ ಸಂಘದ ಪೂಜ್ಯರು ಎಲ್ಲರೂ ಮನೆ ಮನಸ್ಸ ಬಿಟ್ಟು ನಮ್ಮ ದೇಶದ ಸಲುವಾಗಿ, ದೇಶಕ್ಕೆ ಜೀವಕ್ಕೆ ಜೀವ ಕೊಟ್ಟಂತವ್ರು ಹಿಂದೆ ಆಗಿ ಹೋದಂಥವ್ರು ಇದ್ದಾರೆ, ಈಗೂ ಇದ್ದಾರೆ. ಆದ್ರೆ ಜೀವ ಕೊಡೋಂಥವ್ರು ನಿಮ್ಮಲ್ಲಿ ಯಾರಿಲ್ಲ. ಅಂಥದ್ರಲ್ಲಿ ಯಾವುದೇ ಕಾರಣಕ್ಕೂ ಮಾಡಬಾರ್ದು. ಒಂದ್ ವೇಳೆ ಇದೇ ಚಾಳಿನ RSS ಬಗ್ಗೆ ವೈಯಕ್ತಿಕ ನಮ್ಗೆ ಏನಾರ ಮಾತಾಡ್ತಿದ್ರೆ ಮಾತಾಡಿ, ನಿಮ್ಗೆ ಈಕ್ವಲ್ ಇದೆ. ಮುರುಗೇಶ್ ನಿರಾಣಿ ಅವ್ರು ಮಾತಾಡ್ತಾರ ಅಥವಾ ಬೇರೆ ನಮ್ಮ ಎಕ್ಸ್ ಮಿನಿಸ್ಟರ್ ಮಾತಾಡ್ತಾರ ಮಾತಾಡಿ. ಆದ್ರೆ RSS ಬಗ್ಗೆ ನೀವು ಏನಾದ್ರು ಮಾತಾಡಿದ್ರೆ ಬರುವಂತ ದಿವಸದಲ್ಲಿ ಇಡೀ ಕರ್ನಾಟಕ ರಾಜ್ಯ ಅಂತ ಉಗ್ರವಾಗಿರುವಂತ ಹೋರಾಟವನ್ನು ಮಾಡ್ತೇವೆ.